ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನನ್ನ ಜೊತೆ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾಂತ್ ಪಟೇಲ್. ಪ್ರಮುಖವಾಗಿ ನಾವು ಇವತ್ತು ಮಾತಾಡ್ಲಿಕ್ಕೆ ಬಂದಿರುವಂಥದ್ದು, ನಿನ್ನೆ ಒಂದು ಸಬ್ಜೆಕ್ಟ್ ಹೇಳ್ತಾ ಇದ್ವಿ, ಬಿಜೆಪಿಲಿ ಆಗ್ತಾ ಇರುವಂಥ ಒಳ ಜಗಳಗಳು ಯಾವ ಹಂತಕ್ಕೆ ಹೋಗಿದೆ, ಅಲ್ಲಿ ಅವರವರ ನಡುವೆನೇ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ, ಇದರ ಜೊತೆಗೆ ಮುಂದುವರೆದ ಭಾಗವಾಗಿ ಒಂದು ಕಡೆ ಅದಕ್ಕೆ ತೇಪೆ ಹಚ್ಚುವಂಥ ಕೆಲಸ, ಮತ್ತೊಂದು ಜೊತೆಗೆ ಮೈತ್ರಿ ಪಕ್ಷವಾಗಿರುವಂಥ JDSನ ಜೊತೆಗೆ ಮೊದಲ ಸಮನ್ವಯ ಸಮಿತಿ ಸಭೆ ನಡೀತಾ ಇರುವಂಥದ್ದು. ಈ ಸಮನ್ವಯ ಸಮಿತಿ ಸಭೆಯ ಅಜೆಂಡಾ ಏನು, ಉದ್ದೇಶ ಏನು, ಇಲ್ಲಿ ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸೋದು. ಅದರ ಜೊತೆಗೆ ಹಿರಿಯೂರು ಬೈ ಎಲೆಕ್ಷನ್, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿಯ ಅಖಾಡಕ್ಕಿಳಿಬೇಕು, ಕಾಂಗ್ರೆಸ್ ಪಕ್ಷವನ್ನ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಮಾತನಾಡ್ತಾ ಹೋಗೋಣ. ಪಟೇಲ್ರೆ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಲ್ಲ, ಸ್ಪೆಷಲಿ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಒಗ್ಗಟ್ಟು ಕಾಣಿಸಿದ್ದು ಬಿಟ್ಟರೆ ಅದಾದ ನಂತರ ಛಿದ್ರವಾಗಿ ಇವ್ರು ಬರ್ತಾ ಇರುವಂಥದ್ದು. ಪ್ರತಿಯೊಂದು ಬಾರಿನೂ ಕೂಡ ಯಾವುದೇ ಹೋರಾಟ ಆದರೂ ಕೂಡ ಒಂಥರ ಕವಲುದಾರಿ. ಒಬ್ಬರು ಒಂದು ಕಡೆ ಹೋದರೆ ಮತ್ತೊಬ್ಬರು ಇನ್ನೊಂದು ಕಡೆ ಹೋಗ್ತಾರೆ, ಒಬ್ಬರು ಒಂದು ಮಾತನಾಡಿದ್ರೆ ಮತ್ತೊಬ್ಬರು ಇನ್ನೊಂದು ಮಾತನಾಡ್ತಾರೆ. ಎಲ್ಲರೂ ಮೈತ್ರಿ ಇರುವಂಥ ಸಂದರ್ಭದಲ್ಲೇ ನೆಕ್ಸ್ಟ್ CM ಕುಮಾರಸ್ವಾಮಿ ಅಂತ ಹೇಳ್ತಾರೆ, ಈ ಕಡೆ ವಿಜಯೇಂದ್ರ ನೆಕ್ಸ್ಟ್ CM ಅಂತೆಲ್ಲ ಹೇಳ್ತಾರೆ. ಇವತ್ತಿನ ಮೊದಲ ಸಮನ್ವಯ ಸಮಿತಿ ಸಭೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಬಹುಶಃ ಈ ಕೆಲಸವನ್ನು ಅವರು 2 ಅಥವಾ 3 ವರ್ಷದ ಮೊದಲೇ ಮಾಡಿದರೆ ಇವತ್ತು ರಾಜ್ಯದಲ್ಲಿ JDS ಮತ್ತು BJPಯವ್ರನ್ನ ಕಟ್ಟಿ ಹಾಕಲಿಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಿರಲಿಲ್ಲ. ಅಲ್ಲೇ ಜಾಯಿಂಟಾಗಿ ಆಪರೇಷನ್ ಮಾಡಿದರೆ, ಜಾಯಿಂಟಾಗಿ ಹೋರಾಟಗಳನ್ನ ಮಾಡಿದರೆ, ಜಾಯಿಂಟಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಮಾಡಿದರೆ, ಸರ್ಕಾರದ ಉಳುಕುಗಳನ್ನು ಒಟ್ಟಾಗಿ ತೆಗೆದು ಹೊರಗಾಕಿದರೆ, ಸರ್ಕಾರದ ಭ್ರಷ್ಟಾಚಾರಗಳನ್ನ ಹೊರಣ ಮಾಡಿದರೆ, ಬಹುಶಃ ಇವತ್ತು ಅದು DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಎಂಥರೂ ಕೂಡ ಎಲ್ಲೊಂದು ಕಡೆ ಕಷ್ಟ ಆಗ್ತಿತ್ತು. ಎಸ್, ಅಫ್ಕೋರ್ಸ್ ಅದು ತಡವಾಗಿ ಈಗ ಸಮನ್ವಯ ಸಮಿತಿ ಜ್ಞಾನೋದಯ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಬಿಡದಿ ಹೋರಾಟಗಳಿರ್ತಕ್ಕಂಥದ್ದು, ಸರ್ಕಾರದ ಅನೇಕ ಹೋರಾಟಗಳು ನಡೆದಿರ್ತಕ್ಕಂಥದ್ದು, ಇವರೊಂದು ಹೋರಾಟ ಮಾಡೋದು, ಅವರೊಂದು ಹೋರಾಟ ಮಾಡೋದು, ಹಾಗಂತ ಮಾಡಬಾರ್ದು ಅಂತೇನಿಲ್ಲ. ಈಗ ಪಾರ್ಟ್ ಆಫ್ NDA, JDS ಕೂಡ ಪಾರ್ಟ್ ಆಫ್ NDA. ಇದರಿಂದ JDSಗೂ ಲಾಭ ಆಗಿದೆ, ಕರ್ನಾಟಕದಲ್ಲಿ BJP ಕೂಡ ಲಾಭ ಆಗಿದೆ. ಆ ಲಾಭ ಲೋಕಸಭೆಯಲ್ಲಿ ಫಸಲು ಯಾವ ಮಟ್ಟಕ್ಕೆ ಕುಯ್ದ್ರು ಅನ್ನೋದು ನಮಗೆ ಗೊತ್ತಿರ್ತಕ್ಕಂಥದ್ದು. ಆದರೆ ಈ ಸಮನ್ವಯ ಸಮಿತಿ ಮಾಡ್ತಿರ್ತಕ್ಕಂಥದ್ದೆಯಲ್ಲ, ಬಹುಶಃ ಇದು 2028ಕ್ಕೆ ಈ ಸಮನ್ವಯ ಸಮಿತಿ ನ್ಯಾಯವಾಗಿ ಕೆಲಸವನ್ನು ಮಾಡಿದರೆ, ಒಟ್ಟಾಗಿ ಮಾಡಿದರೆ 2028ಕ್ಕೆ JDS ಮತ್ತು BJP ಒಟ್ಟಾಗಿ ಚುನಾವಣೆ ಹೋಗಿ ಅತಿ ಹೆಚ್ಚು ಸ್ಥಾನ ಗೆಲ್ಲಲಿಕ್ಕೆ 100% ವರ್ಕ್ ಆಗುತ್ತೆ. ಇವತ್ತು ರಾಧಾಮೋಹನ್ ಅಗರ್ವಾಲ್ರವರು ಭಾಗಿಯಾಗ್ತಿದ್ದಾರೆ, HD ಕುಮಾರಸ್ವಾಮಿ ಅವರು ಭಾಗಿಯಾಗ್ತಿದ್ದಾರೆ, ವಿಜೇಂದ್ರ ಅವರು, R ಅಶೋಕ್ರವರು, ಶೋಭಾ ಕರಂದ್ಲಾಜೆ ಅವರು, ಸುರೇಶ್ ಬಾಬು ಅವರು, ಎಲ್ಲ ಪ್ರಮುಖ ನಾಯಕರುಗಳು ಇದೀ ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಇವರ ಉದ್ದೇಶ ಏನು ಅಂತ ಹೇಳಿದರೆ, ಪ್ರಮುಖವಾಗಿ ರಾಜ್ಯದಲ್ಲಿ ಆಡಳಿತ ಪಕ್ಷ ಅದು DK ಶಿವಕುಮಾರ್ ಬಂದ ಮೇಲೆ ಮತ್ತಷ್ಟು ಪಾರ್ಟಿ ಸ್ಟ್ರಾಂಗ್ ಆಗುತ್ತೆ, ಸರ್ಕಾರ ಮತ್ತಷ್ಟು ಗಟ್ಟಿ ಆಗ್ತಿರ್ತಕ್ಕಂಥದ್ದು. ಅವರ ಬೋಲ್ಡ್ ನೇಚರು, ಬೋಲ್ಡ್ ಡಿಸಿಷನ್ಸ್ಗಳು ಮತ್ತು ಯಾರಿಗೂ ಡೋಂಟ್ ಕೇರ್ ಅವರ ನಿರ್ಧಾರಗಳು, ಇವೆಲ್ಲವೂ ಕೂಡ ಎಲ್ಲೊಂದು ಕಡೆ ವಿಪಕ್ಷಗಳಿಗೆ ನಿದ್ದೆಗೆಡಿಸಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಅಫ್ಕೋರ್ಸ್ ಎಲ್ಲೊಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇತ್ತು, ಬೇರೆ ಬೇರೆ ಇವರಿಗೆ ವ್ಯಾವಹಾರಿಕ ಸಂಬಂಧಿತ ಆರೋಪಗಳು ಇರ್ತಕ್ಕಂಥದ್ದು. ಈ ಆರೋಪಗಳ ನಡುವೆ ಈಗ ಸರ್ಕಾರದ ವಿರುದ್ಧ ರಚನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ರಾಜಕೀಯವಾಗಿ ಹೋರಾಟ ಮಾಡಬೇಕಂದ್ರೆ ಒಗ್ಗಟ್ಟಿರಬೇಕು. ನಿಮಗೆ ಗೊತ್ತಿರಲಿ, SIR ಅಂತ ಅತಿ ದೊಡ್ಡ, ಅದೊಂದು ಯಾರೇ ಏನೇ ಹೇಳ್ಬೋದು, ಅದು ಅತಿ ದೊಡ್ಡ ಅಕ್ರಮ ಅಂತ ಹೇಳೋದು ತಪ್ಪಾಗಲಾರ್ದು. ನಿಮಗೆ ಉದ್ದೇಶವನ್ನೇ ಬುಡಮೇಲು ಮಾಡ್ತಕ್ಕಂಥದ್ದು. ಯಾವುದೋ ಮಸೀದಿಗಳಲ್ಲಿ ಮಾಡ್ತಾರೆ, ಮದುವೆ ಮಂಟಪಗಳಲ್ಲಿ ಮಾಡ್ತಾರೆ, ಯಾವುದೋ ಹಾಲ್ಗಳಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಅಂದರೆ ಈ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ, ಯಾವ ಕಾಂಗ್ರೆಸ್ಸಿಗರು, ಭಾರತೀಯ ಜನತಾ ಪಕ್ಷದವರು ಕೇಂದ್ರ ಚುನಾವಣಾ ಆಯೋಗ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ, SIR ಮುಖಾಂತರ ವೆಸ್ಟ್ ಬೆಂಗಾಲ್ ಅಧಿಕಾರಕ್ಕೆ ಬಂದಂಥ ಆರೋಪವನ್ನು ಮಾಡ್ತಿದ್ರು. ಯಾವ ಕಾಂಗ್ರೆಸ್ ಇವತ್ತು ಅದೇ ಕಾಂಗ್ರೆಸ್ ಮಾಡ್ತಿದ್ದ ಕರ್ನಾಟಕದಲ್ಲಿ ಮಾಡ್ತಿರೋದೇನು, ಆ ಮುಖಾಂತರ ಈ ದೇಶದ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಂತೇಳಿ ಆರೋಪ ಮಾಡಿರ್ತಕ್ಕಂಥ ಅದಕ್ಕೆ ದಾಖಲೆಗಳನ್ನು ಕುಮಾರಸ್ವಾಮಿ ಬಿಡುಗಡೆ ಮಾಡಿದರು. ಯಾವಾಗ ಕುಮಾರಸ್ವಾಮಿ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಿದರು, ಅವರಿಗೆ ಸ್ವತಃ BJP ಹೈಕಮಾಂಡ್ ಕೂಡ ಅವರಿಗೆ ಬಹುಪರ ಕೇಳ್ತು, ಜೊತೆಗೆ ನೇರವಾಗಿ ಹೇಳ್ತು BJP ನಾಯಕರುಗಳಿಗೆ, ರಾಧಾಮೋಹನ್ ಅಗರ್ವಾಲ್ ಮುಖಾಂತರ ತಾವು ಜೊತೆಗೂಡಿ ನೀವು ಹೋರಾಟವನ್ನು ಮಾಡಬೇಕು, SIR ಇರ್ಬೋದು ಮತ್ತೊಂದು ಇರ್ಬೋದು ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಹೇಳಿದರು ಸಮನ್ವಯ ಸಮಿತಿ ರಚನೆ ಮಾಡಿ ಅಂತ ಹೇಳಿದ್ರು. ಈಗ ಓಪನ್ ಆಗಿ ಹೇಳಿದ್ರೆ ಸಮನ್ವಯ ಸಮಿತಿಯ ಮೊದಲ ಸಭೆ ಇವತ್ತು ಆಗಿರ್ತಕ್ಕಂಥದ್ದು ಸಕ್ಸಸ್ ಮೀಟ್ ಆಗಿದೆ ಅಂತಲೇ ಹೇಳಲಾಗ್ತಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ ಇಬ್ಬರು ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಇವತ್ತು HD ಕುಮಾರಸ್ವಾಮಿ ಅವರು ಸರ್ಕಾರದಿಂದ ಮಹತ್ವದ ಮಾಹಿತಿಯನ್ನು ಇವತ್ತು ಹೊರಗಡೆ ಹಾಕಿರ್ತಕ್ಕಂಥದ್ದು. ಎಸ್, DK ಶಿವಕುಮಾರ್ ಹೇಳಿದರು, ವಿಪಕ್ಷಗಳು ಪ್ರತಿಭಟನೆ ಮಾಡಿದ್ರೆ ಐ ಡೋಂಟ್ ಕೇರ್, ವಿಪಕ್ಷಗಳು ಟೀಕೆ ಮಾಡಿದ್ರೆ ಐ ಡೋಂಟ್ ಕೇರ್, ನನಗೇನಿದ್ರು ಸಲಹೆ ಕೊಡಬೇಕು ಅಂತ ಹೇಳಿ ಒಂದು ರೀತಿ ಕ್ವಾಶನ್, ಇದೊಂದು ಎಚ್ಚರಿಕೆ ಅಂತ ಕೊಟ್ಟರು. ದೇಶದಲ್ಲಿ ವಿಪಕ್ಷಗಳಿರ್ತಕ್ಕಂಥದ್ದು ಆಡಳಿತ ಸರ್ಕಾರನ ಹೆಚ್ಚಿಸಲಿಕ್ಕೆ, ಆಡಳಿತ ಸರ್ಕಾರ ನಿದ್ದೆ ಮಾಡದಿದ್ದಂಗೆ ನೋಡ್ಕೊಳ್ಳಿಕ್ಕೆ ಮತ್ತು ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ಮತ್ತು ಆಡಳಿತ ಸರ್ಕಾರದ ಭ್ರಷ್ಟಾಚಾರವನ್ನು ಹೊರಗೆ ತರಲಿಕ್ಕೆ ಮತ್ತು ಅವರಿಗೆ ಎಲ್ಲೊಂದು ಕಡೆ ಕಿವಿ ಹಿಂಡಿ ಕೆಲಸ ಮಾಡಿಸಲಿಕ್ಕೆ ಆಡಳಿತ ಪಕ್ಷ ಇರ್ತಕ್ಕಂಥ. ಹಾಗಂತ ನೀವು ಪ್ರತಿಭಟನೆ ಮಾಡಬಾರ್ದು, ಸರ್ಕಾರ ಟೀಕೆ ಮಾಡಬಾರ್ದು ವಿಪಕ್ಷ ಅಂತ ಹೇಳಿದ್ರೆ, ಈ ಸಂವಿಧಾನ ವ್ಯವಸ್ಥೆಯಲ್ಲಿ ವಿಪಕ್ಷಗಳು ಟೀಕೆ ಮಾಡಲಿಕ್ಕೆ ಈ ಸಂವಿಧಾನನೇ ಕಲ್ಪನೆ ಮಾಡಿಕೊಟ್ಟಿರ್ತಕ್ಕಂಥ. ಆದರೆ DK ಶಿವಕುಮಾರ್ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅತಿ ದೊಡ್ಡ ವೇದಿಕೆ ಇದೀಗ ನಿರ್ಮಾಣ ಆಗಿರುವಂಥದ್ದು. ಅಲ್ಲ ಪಟೇಲ್ರೆ, ಇಲ್ಲಿ ಪ್ರಮುಖವಾಗಿ ಇನ್ನಿರುವಂಥದ್ದು 22 ತಿಂಗಳು ಅಷ್ಟೇ. ಯಾಕೆಂದರೆ ಈಗ ಆಲ್ರೆಡಿ 24 ತಿಂಗಳಲ್ಲಿ 2 ತಿಂಗಳು ಹೋಗಿದೆ.
ಇದರ ಜೊತೆಗೆ ಮೇನ್ಲಿ ಸಿದ್ದರಾಮಯ್ಯನವರ ನಾಯಕತ್ವ ಇಲ್ಲ. 2023ರ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರ ನಾಯಕತ್ವದಲ್ಲಿ ಇವ್ರು ಬಂದಿದ್ದು 135 ಸೀಟ್. ಜೋಡೆತ್ತುಗಳನ್ನು ಅದರಲ್ಲೂ ಅಹಿಂದ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಬಳಿಕ ಕುರುಬ ಸಮುದಾಯ ಯಾವ ಕಡೆ ಹೋಗುತ್ತೆ ಗೊತ್ತಿಲ್ಲ, ಅಹಿಂದ ಸಮುದಾಯದ ವೋಟ್ಗಳು ಎಷ್ಟು ಮಟ್ಟಿಗೆ ಛಿದ್ರ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಅದನ್ನ ಸುವರ್ಣ ಅವಕಾಶ ಒಂದು ರೀತಿಯಾಗಿ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ತುಂಬಾ ಚಾಲೆಂಜಿಂಗ್, ಬಿಕಾಸ್ ಒಕ್ಕಲಿಗ ಸಮುದಾಯದವರೇ ಮುಖ್ಯಮಂತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಕೋರ್ ವೋಟರ್ಸ್ ಎಲ್ಲಾದ್ರೂ ಡಿವೈಡ್ ಆದ್ರೆ JDS ಕೊಡ್ತಾ. ಸೊ ಇವರು ಒಂದ್ ಕಡೆ ಅಹಿಂದ ವೋಟ್ ಬ್ಯಾಂಕ್ ನ ಒಂದು ಲಾಭವನ್ನ ಪಡ್ಕೊಳ್ಬೇಕು. ಹಾಗೆ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಬಿಜೆಪಿ ಜೊತೆ ಸೇರ್ಕೊಂಡು ಒಕ್ಕಲಿಗ ವೋಟ್ಗಳು ಛಿದ್ರ ಆಗದ ರೀತಿಯಲ್ಲಿ ನೋಡ್ಕೊಬೇಕು. ಹಿಂಗಾದ್ರೆ ಮಾತ್ರ ಸಕ್ಸಸ್ ಕಾಣೋದು. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ? ಅಫ್ಕೋರ್ಸ್ ಗುಡ್ ಕ್ವಶನ್ ಮತ್ತೆ ಒಳ್ಳೆ ವಿಶ್ಲೇಷಣೆ. ಯಾಕಂತ ಹೇಳಿದ್ರೆ ನಿಮಗೆ ಒಕ್ಕಲಿಗ ಮತದಾರರು ಯಾರ ಪರ ವಾಲ್ತಾರೆ ಅನ್ನೋದು ಈಗ ಮುಖ್ಯ ಆಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಒಕ್ಕಲಿಗರೆಲ್ಲ ಅವ್ರ ಪರವಾಗಿ ಇರಬೇಕು ಅಂತಲೂ ಸಾಧ್ಯ ಇಲ್ಲ. ಯಾಕಂದರೆ SM ಕೃಷ್ಣ ಇದ್ರು, SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು. ಮುಖ್ಯಮಂತ್ರಿ ಆದ ತಕ್ಷಣ ಅವ್ರು ನೆಕ್ಸ್ಟ್ ಅವ್ರನ್ನ ಹೀನಾಯವಾಗಿ ಸೋಲಿಸಿದ್ರು. ಹಂಗಂತ ಅವ್ರ ಪರವಾಗಿ ಎಲ್ಲ ಒಕ್ಕಲಿಗರು ಅವರೇ. ದೇವೇಗೌಡರು ಬಿಟ್ಟರೆ SM ಕೃಷ್ಣ ಒಕ್ಕಲಿಗ ನಾಯಕರು ಅಂತ ಹೇಳಿದ್ರು. ಅವರು ಈ ದೇಶಕ್ಕೆ ಮಾದರಿ ಆಗಿರ್ತಕ್ಕಂಥ ಸರ್ಕಾರವನ್ನು ಕೊಟ್ಟರು. ಆದರೂ ಕೂಡ ಒಕ್ಕಲಿಗರು ಅವ್ರನ್ನ ಕೈ ಹಿಡಿಲಿಲ್ಲ. ಆದರೆ ನಿಮ್ಮ ನಡೆ ನುಡಿ ಆಚಾರ ವಿಚಾರ ಸಹಾಯ ಒಕ್ಕಲಿಗರ ಪರವಾಗಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಕೂಡ ಅವರ ಬೆಂಬಲಕ್ಕೆ ನಿಲ್ಲುವಂಥ ವಿಚಾರಗಳು ಇರ್ತಕ್ಕಂಥದ್ದು. ಅಫ್ಕೋರ್ಸ್ ನೀವು ಒಂದು ಹೇಳಿದ್ರಿ, ಕುಮಾರಸ್ವಾಮಿಯರೀಗ ಒಕ್ಕಲಿಗ ಮತಗಳನ್ನ ಹಿಡಿದಿಟ್ಕೊಳ್ಬೇಕಂತ ಅನಿವಾರ್ಯತೆ ಇರ್ತಕ್ಕಂಥದ್ದು. ನಾನು ನಿಮಗೆ ಹೇಳಿದೆ, JDSನ ಕಾರ್ಯಕರ್ತರು ಅಂದರೆ ಲೈಕ್ ವಾರಿಯರ್ಸ್ ಇದ್ದಂಗೆ. ಅವರು ಬೇರೆ ಕಾಂಗ್ರೆಸ್ ಮತ್ತು BJP ಥರ ಕಾರ್ಯಕರ್ತರಲ್ಲ. ಅವರು ಬಿಟ್ಕೊಡಲ್ಲ. ಅವರು ಈಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅಲ್ಲೂ ಕೂಡ ಕುಟುಂಬ ರಾಜಕಾರಣ ಆಯಿತು. ಇಡೀ ಕುಟುಂಬದವರು ಅಲ್ಲ HD ಕುಮಾರಸ್ವಾಮಿ ಆವರಿಸಿದ್ರು. ಅದರ ನಡುವೆ ಕೂಡ ಆ ಕಾರ್ಯಕರ್ತರು ಎರಡನೇ ಅಂತ ನಾಯಕರ ಆ ನೋವಿನ ನಡುವೆಯೂ ಕೂಡ ಕುಮಾರಸ್ವಾಮಿಯವ್ರನ್ನ ಕುಟುಂಬವನ್ನು ಬಿಟ್ಕೊಡ್ಲಿಲ್ಲ, JDSನ ಬಿಟ್ಕೊಡ್ಲಿಲ್ಲ. ಅದಕ್ಕಾಗಿ ನಾನು ಯಾವಾಗಲೂ JDSನ ಕಾರ್ಯಕರ್ತರು ವಾರಿಯರ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿರುತ್ತೆ. GBA ಚುನಾವಣೆಯಲ್ಲಿ GBA ಚುನಾವಣೆಯಲ್ಲಿ ಸುಮಾರು 150ರಿಂದ 160 ಸ್ಥಾನಗಳನ್ನ ಕೇಳ್ತಿದ್ದಾರೆ. ಉಳಿದಿದ್ದು BJP ಮತ್ತು JDS ಇಲ್ಲಿ ಬೆಂಗಳೂರಿನಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಎಷ್ಟು ಅವಕಾಶ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆ ಬರುತ್ತೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅದು ಚಿಹ್ನೆ ಮೇಲೆ ನಿಲ್ಲಲ್ಲ, ಅದು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ನಗರ ಪಾಲಿಕೆ ಚುನಾವಣೆ GBA ಚುನಾವಣೆ ಮೇಲೆ ಇವರ ಮೈತ್ರಿ ಮತ್ತು ಸಮನ್ವಯತೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಟಿಕೆಟ್ಗಳನ್ನು ಎಷ್ಟು ಮಟ್ಟಿಗೆ ಸಮರ್ಥವಾಗಿ ಅಸಮಾಧಾನ ಇಲ್ಲದೆ ಬಗೆಹರಿಸ್ಕೊಳ್ತಾರೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ GBAನಲ್ಲಿ. ಆದರೂ ಮೈತ್ರಿ ಭವಿಷ್ಯ ನಿಂತಿದೆಯಾ ಅಂತ ನೆಕ್ಸ್ಟ್ ಎಲೆಕ್ಷನ್ಗಳಲ್ಲಿ ನೋಡಿ, ನಮ್ಮ ಕೋರ್ ವೋಟ್ ಬೇಸ್ ಇಷ್ಟಿದೆ, ನಮ್ಗೆ ವೋಟ್ಗಳು ಎಷ್ಟು ಬಂದಿದೆ, ಸೊ ಹೀಗಾಗಿ ನಮಗೆ ಈ ಕ್ಷೇತ್ರದ ಟಿಕೆಟ್ ಕೊಡಿ ಅಂತ ಕೇಳಕ್ಕೂ ಕ್ಲೈಮ್ ಮಾಡ್ಕೊಳ್ಳೋಕ್ಕೂ ಒಂದು ಅವಕಾಶ ಸಿಕ್ಕಂತಾಗುತ್ತೆ. ದೇವೇಗೌಡರು ಹೇಳಿದ್ರು, ನಾವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಎಲ್ಲ ಸಿಂಗಲ್ ಆಗಿ ಸ್ಪರ್ಧೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಯಾಕೆಂದ್ರೆ ಅವ್ರ ವೋಟ್ ಬ್ಯಾಂಕ್ ಎಲ್ಲಿದೆ, ಎಷ್ಟಿದೆ, ಯಾವ ಕ್ಷೇತ್ರವನ್ನ ಕ್ಲೈಮ್ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ಯಾವ ರೀತಿಯಾಗಿ ಡಿಸೈಡ್ ಆಗ್ಬೋದು ಅಂತ ನೋಡಿ. ಭಾಳಷ್ಟು ಜನ ಭ್ರಮೆಯಲ್ಲಿದ್ದಾರೆ, ನಾವೇ ಅಧಿಕಾರ ನಮ್ಮದೇ ಇದು ಅಂತೇಳಿ. ಯಾರೂ ರಾಮರಾಜ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಾಮಾನ್ಯವಾಗಿ ಆಡಳಿತ ಪಕ್ಷ ಅಂತ ಹೇಳಿದ್ರೆ ಅಲ್ಲಿ ಏನು ಹೇಳ್ತಾರೆ, ಆಡಳಿತ ವಿರೋಧಿ ಅಲೆ ಕೂಡ ಇರ್ತಕ್ಕಂಥದ್ದು. ನೀವು ಹೇಳಿದಾಗೆ GBA ZP-TPL ಇವರು ಟಿಕೆಟ್ ಹಂಚಿಕೆಯೂ ಕೂಡ ಇವರ ನಿರ್ಧಾರವನ್ನು ತಿಳಿಸುತ್ತೆ. ಜೊತೆಗೆ ಸರ್ಕಾರದ ಬಿಡದಿ ಹೋರಾಟಗಳು ಇರ್ತಕ್ಕಂಥದ್ದು, ಬೇರೆ ಬೇರೆ ಸರ್ಜಾಪುರದಲ್ಲಿ ಹೋರಾಟಗಳು ನಡೀತಿರ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಇಬ್ಬರು ಒಟ್ಟಾಗಿ ಪಾಲುದಾರರಾಗಿ ಒಟ್ಟಾಗಿ ಹೋದರೆ ಬಹುಶಃ ಸರ್ಕಾರವನ್ನು ಎದುರಿಸಲಿಕ್ಕೆ ಸಾಧ್ಯ. ಯಾಕಂತೇಳಿ ಡಿ ಕೆ ಶಿವಕುಮಾರ್ಗೆ ಪವರ್ಫುಲ್, ಅದರಲ್ಲಿ ಎರಡು ಮಾತಿಲ್ಲ. ಅವರ ಸಂಘಟನೆ ಶಕ್ತಿ ಮತ್ತು ಅವರ ಅಗ್ರೆಸಿವ್ ಇರ್ತಕ್ಕಂಥದ್ದು, ಸರ್ಕಾರ ನಡೆಸ್ತಿರ್ತಕ್ಕಂಥ ರೀತಿ ಎಲ್ಲವನ್ನು ನೋಡಿದ್ರೆ ಎಂಥ ವಿಪಕ್ಷಗಳಿಗೂ ಕೂಡ ಭಯ ಆಗುತ್ತೆ. ಅವ್ರನ್ನ ಕಟ್ಟಿ ಹಾಕಬೇಕಾಗುತ್ತೆ. ಈಗ ಅಶ್ವಮೇಧ ಕುದುರೆ ಥರ ಅವರು ಓಡ್ತಾ ಇದ್ದಾರೆ, ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ಎರಡು ಜನಗೂ ಅವಕಾಶಗಳಿರ್ತಕ್ಕಂಥದ್ದು. ಒಂದು ನಿಮಗೆ ಗೊತ್ತಿರಲಿ, ಕಾಂಗ್ರೆಸ್ನ ಮತದಾರರು ಯಾರು ಏನೇ ಹೇಳ್ಬೋದು, ಲಿಂಗಾಯತ ಮತದಾರಲ್ಲ ಒಕ್ಕಲಿಗ ಮತ ಕಾಂಗ್ರೆಸ್ನ ಕೈ ಇಡ್ತಿರ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು, ಸಣ್ಣ ಸಮುದಾಯಗಳೇ ಕೈ ಇಡ್ತಿರ್ತಕ್ಕಂಥ. ಯಾರೇನು ಹೇಳಿದ್ರು ಕೂಡ ಅಹಿಂದವೇ ಕಾಂಗ್ರೆಸ್ನ ಬೇಸು. ನೀವು ಅಹಿಂದವನ್ನೇ ಕಳ್ಕೊಂಡ್ರೆ ಕಾಂಗ್ರೆಸ್ಸು, ಆ ಅಹಿಂದದರು ಒಂದಷ್ಟು ಬೇಸರಕ್ಕೆಲ್ಲ ಒಂದು ಕಡೆ ಇದು ಮೇಲ್ವರ್ಗದ ಪರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರಂತ ಒಂದು ಚೂರು ಡೌಟ್ ಹೊಡೆದ್ರೆ, ಮೇಲ್ವರ್ಗದ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ, ನಾವು ಅಹಿಂದ ವರ್ಗ ಎಲ್ಲೊಂದು ಕಡೆ ಆತಂಕ ಇದೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅಲ್ಲಲ್ಲೇ ಅದು JDS ಮತ್ತು BJPಗೆ ಲಾಭ ಆಗ್ತಕ್ಕಂಥದ್ದು. ಇನ್ನು ನಿಮಗೆ ಈಗ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು ಹಿರಿಯೂರು ಚುನಾವಣೆ ಇರ್ತಕ್ಕಂಥದ್ದು. ಹಿರಿಯೂರು ಚುನಾವಣೆಗೆ ಈಗ JDS ಟಿಕೆಟನ್ನು ಕೇಳ್ತಿದೆ. ಈ ಹಿಂದೆ ಪೂರ್ಣಿಮಾ ಶ್ರೀನಿವಾಸ್ ಅವರು BJPಯಿಂದ ಅಲ್ಲಿ ಗೆದ್ದಿದ್ರು. ಆದರೆ JDS ಯಾಕೆ ಕೇಳ್ತಿದೆ ಅನ್ನೋದು ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ವಿಶ್ವೇಶ್ವರಯ್ಯ ಜಲ ನಿಗಮದ MD ಆದಂಥವರು ಸಣ್ಣ ಸಮುದಾಯದ ಕಾಡುಗೊಲ್ಲ ಸಮುದಾಯದವರು ಯಾರು ಟಿಕೆಟನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತದೆ. ಸುಮಾರು 30-40 ಸಾವಿರ ಇರ್ತಕ್ಕಂಥದ್ದು. ಮತ್ತು ಅದ್ರ ಬಿಟ್ಟರೆ ನೆಕ್ಸ್ಟ್ ಅತಿ ಹೆಚ್ಚು ಓಟ್ ಇರ್ತಕ್ಕಂಥ ಒಕ್ಕಲಿಗ ಮತಗಳಿರ್ತಕ್ಕಂಥದ್ದು. ಮತ್ತು BJPದು ಕೂಡ ಅಲ್ಲಿ ಇನ್ನೊಂದು ಕುತೂಹಲ ಇದೆಯಲ್ಲ, ಕುಮಾರಸ್ವಾಮಿ ಅವರು ಏನಾದರೂ ಸ್ಪರ್ಧೆ ಮಾಡಿಬಿಡ್ತಾರ? ಅವ್ರು ನಿನ್ನೆ ಕ್ಲಾರಿಟಿ ಕೊಟ್ಟಿರ್ಬೋದು, ಬಟ್ ಅವ್ರ ಹೆಸರು ಕೂಡ ತೇಲಿ ಬರ್ತದೆ, ಈ ಮುಖಾಂತರ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅಂತ. ಅದು ಹೇಗೆ ನೋಡ್ಬೋದು? ಇಲ್ಲ, ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋದು ನಿಜ. ಅವರು ಮುಂದಿನ ವರ್ಷ 2027 ಫೆಬ್ರವರಿ ಅಥವಾ ಮಾರ್ಚ್ಗೆ ಬರ್ತಾರೆ. ಚುನಾವಣೆ 1 ವರ್ಷ ಇದ್ದಂಗೆ
ಅವರು ಅಖಾಡಕ್ಕೆ ಇಳಿಲಿಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಮತ್ತು ಸ್ವತಃ ಹೈಕಮಾಂಡ್ ಅಮಿತ್ ಶಾ ಮತ್ತು ಮೋದಿ ಅವರು ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ಇದ್ರೆ ಮಾತ್ರ ಇಲ್ಲಿ ಹೋರಾಟ ಸಾಧ್ಯ, ಕಾಂಗ್ರೆಸ್ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯನೋ ಅವ್ರ ಸತ್ಯ ಕೂಡ ಬಿಜೆಪಿ ಹೈಕಮಾಂಡ್ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಅವ್ರ ಮುಂದಿನ 2027 ಫೆಬ್ರವರಿ ಮಾರ್ಚ್ನಲ್ಲಿ ಅವರು ಬಹುಶಃ ರಿಸೈನ್ ಮಾಡಿ ವಾಲಂಟಿಯರ್ ಆಗಿ ಕರ್ನಾಟಕ ರಾಜಕಾರಣಕ್ಕೆ ಎಂಟ್ರಿ ಆಗೋದು ಖಚಿತ ಆಗಿರ್ತಕ್ಕಂಥದ್ದು. ಹಿರಿಯೂರ್ಲಿಗ JDS ಟಿಕೆಟ್ ಕೇಳ್ತಿರ್ತಕ್ಕಂಥದ್ದು. ನಾನು ಹೇಳ್ದಾಗೆ ಚಿಕ್ಕ ತಿಮ್ಮಪ್ಪ ಅನ್ನೋರು ಯಾರೋ ಒಬ್ರು ಇದ್ದಾರೆ, ಅವ್ರನ್ನ ಚುನಾವಣೆಗೆ ನಿಲ್ಲಿಸಿ ಅಲ್ಲಿ ಒಕ್ಕಲಿಗ ಮತಗಳು, ಗೊಲ್ಲ ಮತಗಳು ಮತ್ತು BJP ಮತಗಳು, JDS ಮತಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಮೊದಲ ಹಂತವಾಗಿ ಸರ್ಕಾರವನ್ನು ಕಟ್ಟಿ ಹಾಕಬೇಕು, ಹಿರಿಯೂರಲ್ಲಿ ಗೆಲ್ಲುವ ಮುಖಾಂತರ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಆದರೆ ಅಲ್ಲಿ ಅನುಕಂಪದ ಆಧಾರದ ಮೇಲೆ ಅವ್ರ ಕುಟುಂಬದವರು ನಿಲ್ತಿರ್ತಕ್ಕಂಥದ್ದು. ಆಮೇಲೆ DK ಶಿವಕುಮಾರ್ ಅಂದ್ರೆ ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಬೈ ಎಲೆಕ್ಷನ್ ಆಗಿರುವಂತ ಹಿನ್ನೆಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. ಹೌದು, ನಿಮಗೆ ಬೈ ಎಲೆಕ್ಷನ್ ನಡೆಸೋದ್ರಲ್ಲಿ ಕರ್ನಾಟಕದಲ್ಲಿ DK ಶಿವಕುಮಾರ್ ಎತ್ತಿದ ಕೈ. ಅವರಿಗೆ ಆ ಸ್ಟ್ರಾಟಜಿ ಅದ್ಭುತವಾಗಿ ಗೊತ್ತು, ಯಾರನ್ನ ಹೆಂಗೆ ಕ್ಯಾಚ್ ಹಾಕಬೇಕು, ಎಲ್ಲಿ ಓಟ್ ಹಾಕಿಸ್ಬೇಕು ಮತ್ತು ಯಾವ ಸಂದರ್ಭದಲ್ಲಿ ಯಾವ ಪಾನ್ನ ಯಾವ ರೀತಿ ಮೂವ್ ಮಾಡಬೇಕು ಅನ್ನೋದು ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಸರ್ಕಾರ ಇರುತ್ತೆ, ಇಡೀ ಆಡಳಿತ ವ್ಯವಸ್ಥೆ ಇರುತ್ತೆ, ಸ್ಟ್ರಾಟಜಿ ಇರುತ್ತೆ, ಕಾರ್ಯಕರ್ತರಿದ್ದಾರೆ ಅವರಿಗೆ, ಮತ್ತು ಅದು ಅವ್ರದ್ದೇ ಕ್ಷೇತ್ರ. ಈಗ ಸುಧಾಕರ್ ಅವರು ನಿಧನ ಆಗಿರ್ಬೋದು, ಅವ್ರದ್ದೇ ಕ್ಷೇತ್ರ, ಅವ್ರ ಕ್ಷೇತ್ರನ ಉಳಿಸ್ಕೊಳ್ಳೇಬೇಕು. ಒಂದು ವೇಳೆ ಏನಾದರೂ ಹಿರಿಯೂರಲ್ಲಿ ಕಾಂಗ್ರೆಸ್ ಸೋತ್ರೆ ಅದು ದೊಡ್ಡ ಮೆಸೇಜ್ ಹೋಗುತ್ತೆ. ಹಾಗಾಗಿ ಈಗ GBA ಚುನಾವಣೆ ಮುಂದೆ ಹಾಕಲಿಕ್ಕೆ ಅವ್ರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾಕಂತೇಳಿ ನಿಮಗೆ ಎಲ್ಲೊಂದು ಕಡೆ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ವಿಚಾರ ಇರ್ಬೋದು, ಬೆಂಗಳೂರು ಗುಂಡಿ ವಿಚಾರ ಇರುವಂಥದ್ದು, ಬೆಂಗಳೂರು ಜನರ ಬೇಸರಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ SIR ನಡೀತಿರೋದು, ಸರ್ಕಾರಕ್ಕೂ ಕೂಡ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಮುಂದೂಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು. ಬಹುಶಃ ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಚುನಾವಣೆ ಆಗೋ ಸಾಧ್ಯತೆ ಇರ್ತಕ್ಕಂಥ. ಆದರೆ ಈ ಸಮನ್ವಯ ಸಮಿತಿ ರಚನೆ ಆಗಿರ್ತಕ್ಕಂಥದ್ದು ಬಹುಶಃ ಇದು ಕಾಂಗ್ರೆಸ್ಗೆ ಅತಿ ದೊಡ್ಡ ಎಚ್ಚರಿಕೆ ಕರೆಗಂಟೆ, ಸರ್ಕಾರಕ್ಕೆ ಎಚ್ಚರಿಕೆ ಕರೆಗಂಟೆ. ಆ ಮುಖಾಂತರ ಜಂಟಿ ಹೋರಾಟವನ್ನು ಮಾಡಿದರೆ ಬಹುಶಃ ಅಷ್ಟು ಸುಲಭ ಅಲ್ಲ. BJP ಮತ್ತು JDSಗೆ ಹೆಚ್ಚು ಅವಕಾಶ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಕ್ಷೇತ್ರಗಳಲ್ಲೂ ಕೂಡ ಇವರಿಗೆ ಲೀಡ್ ಬಂದಿತ್ತು. ಸೊ ಹೀಗಾಗಿ ಅದನ್ನ ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಸುಸಂದರ್ಭ. ಅದ್ರ ಜೊತೆಗೆ ಕ್ವಿಕ್ ಆಗಿ ಹೇಳೋದಾದ್ರೆ ಆಂತರಿಕ ಕಚ್ಚಾಟದಲ್ಲಿ BJP ಇರುವಂತ ಸಂದರ್ಭದಲ್ಲೇ JDSನವರು ಬಾರ್ಗೇನ್ ಮಾಡ್ತಿರುವಂಥದ್ದು ಆ ಟಿಕೆಟ್ ಅನ್ನ ಕೊಡಿ ಅಂತ. ಗೆಲುವಂದೇ ಮಾನದಂಡ ಆದ್ರೆ ಪ್ರತಿಷ್ಠೆ ಬಿಟ್ಟು ಅವರಿಗೆ ಬಿಟ್ಕೊಡುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ನಿಮಗೆ ಎರಡು ನಡೆದಂಥ ಬೈ ಎಲೆಕ್ಷನ್ ಕೂಡ JDS ಬೇಸರತ್ತವರಿಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಇಬ್ರು ಒಟ್ಟಾಗಿ ಹೋದ್ರೆ ಗೆಲುವು ಸಾಧ್ಯತೆ ಇದೆ ಅಂತ. ಯಾವ ಬೈ ಎಲೆಕ್ಷನ್ ಗೆದ್ದಿಲ್ಲ ಅತ್ಲಾಗ ನೋಡ್ಬೇಡ ಒಂದು ಅಟೆಂಪ್ಟ್ ಮಾಡಬೇಕು. ಮತ್ತೆ ಅವರು ಅದು ಕಾಂಗ್ರೆಸ್ ಕ್ಷೇತ್ರ. ನಿಮಗೆ JDS ಅಥವಾ BJP ಅಭ್ಯರ್ಥಿ ನಿಂತರು ಸೋತರೂ ಕೂಡ ಅವ್ರಿಗೆ ಲಾಭನೇ. ಅಂದ್ರೆ ಅಟೆಂಪ್ಟ್ ಯಾವ ರೀತಿ ಮಾಡಿದ್ರು ಅನ್ನೋದು, ಒಟ್ಟಾಗಿ ಸೇರಿದ ಒಂದಷ್ಟು ವೋಟ್ ಶೇರಿಂಗ್ ಎಷ್ಟಾಯ್ತು ಅಂತ ಒಂದು ಮೆಸೇಜ್ ಗೊತ್ತಾಗುತ್ತಲ್ಲ. ಲಾಸ್ಟ್ ಟೈಮ್ BJP ಎಷ್ಟು ಓಟಿಂದ ಗೆಲ್ತು, ಈ ಸರಿ ಎಷ್ಟು ಓಟ್ ಎಕ್ಸ್ಟ್ರಾ ಬಂದು, ಅವೆಲ್ಲವೂ ಕೂಡ ಇದೆ. ಆಡಳಿತ ಸರ್ಕಾರ ಇರುವಂಥದ್ದು, DK ಶಿವಕುಮಾರ್ ಇರತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಗೆಲ್ಲೋದು. ಆದರೆ ಈ ಸಮನ್ವಯ ಅಂತ ಸಮಿತಿ ರಚನೆ ಆಗ್ತಿದೆಯಲ್ಲ, ಬಹುಶಃ ಇದು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ಗೆ ಎಚ್ಚರಿಕೆ ಕರೆಗಂಟೆ. ನೀವು ಜನರ ಪರವಾಗಿ ನಿಂತು, ನೀವು ಜನರ ಪರವಾಗಿ ಕೆಲಸವನ್ನು ಮಾಡಿದರೆ, ಸಾರ್ವಜನಿಕರ ಹಿತಾಸಕ್ತಿ ಕೆಲಸ ಮಾಡಿದರೆ ಖಂಡಿತ ಜನ ನಿಮ್ಮ ಜೊತೆ ಇರ್ತಾರೆ. ಒಂದು ವೇಳೆ ನೀವು ನಮಗೆ ನಾವೇನು ಬೇಕಾದ್ರೂ ಮಾಡ್ಬೋದು, ಹಾನೇ ನಡೆದಿದ್ದೇ ದಾರಿ ಅಂತ ಹೇಳಿದ್ರೆ ಬಹುಶಃ 2028ರಲ್ಲಿ ಇವರು ಇಬ್ಬರು ಒಟ್ಟಾಗಿ ಹೋದರೆ ಇವರೇ ದಾರಿ ಮಾಡಿಕೊಟ್ಟಂಗೆ ಅನ್ನೋದು ಎರಡರ ಮಾತಿಲ್ಲ. ಈಗ ಸಮನ್ವಯ ಸಮಿತಿ ಮೇಲೆ ನಿಂತ್ಕೊಂಡಿದೆ, ಏನಾಗುತ್ತೆ, ಏನು ಎಷ್ಟು ಮಟ್ಟಿಗೆ ಒಗ್ಗಟ್ಟಾಗಿ ಹೋಗ್ತಾರೆ, ಹೋರಾಟವನ್ನ ಮಾಡ್ತಾರೆ, ಸ್ಪೆಷಲಿ DK ಶಿವಕುಮಾರ್ ಅವ್ರನ್ನ ಕಟ್ಟಾಕ್ತಾರೆ ಅಂತ. ಅದ್ರ ಜೊತೆಗೆ ಹೋರಾಟ ಮಾಡೋದಕ್ಕಿಂತ ಯಾವ್ಯಾವೆಲ್ಲ ದಾಖಲೆಗಳು ಹೊರ ಬರ್ತವೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಕುಮಾರಸ್ವಾಮಿಯನ್ನ ಯಾರು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರು ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಅವರಂಥ ದಡ್ರು ಯಾರಿಲ್ಲ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರಿಗೆ ದಾಖಲೆಗಳನ್ನು ತರಿಸ್ಕೊಳ್ಳೋದು ಗೊತ್ತು, ಮತ್ತು ಸರ್ಕಾರದಲ್ಲಿ ಇಂಚಿಂಚು ಮಾಹಿತಿ ಅವ್ರಿಗೆ ಏನಾಗುತ್ತೆ ಕಡ್ಡಿ ಅಲಗಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಕುಮಾರಸ್ವಾಮಿ ಅವರು ಮೇಲೆ BJP ಸಮನ್ವಯ ನಿಂತಿರ್ತಕ್ಕಂಥ ಕುಮಾರಸ್ವಾಮಿ ಅವರ ದಾಖಲೆಗಳನ್ನು ಸೀರಿಯಲ್ ಥರ ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಸೀರಿಯಲ್ಗಳ ಥರ ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ಅವೆಲ್ಲವೂ ಕೂಡ ಯಡಿಯೂರಪ್ಪರ ಸೋಲಿಗೆ ಕಾರಣ ಆಯಿತು, ಜೈಲಿಗೆ ಹೋಗೋಕ್ಕೂ ಕೂಡ ಕಾರಣ ಆಯಿತು. ಕುಮಾರಸ್ವಾಮಿ ಅವರು ಯಾವ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ, ಎಲ್ಲಿ ಅವರ ಅಸ್ತ್ರಗಳಿದ್ದಾವೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಓಕೆ, ನೋಡೋಣ. ಮತ್ತೊಂದು ಸುದ್ದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟು ನಾಳೆ ಇನ್ನೊಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ವಿಚಾರದ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಪಟೇಲ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ವೆರಿ ಮಚ್ ಥ್ಯಾಂಕ್ ಯು ಪಟೇಲ್, ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ವಿಶ್ಲೇಷಣೆಯನ್ನು ಮಾಡಿದ್ದಕ್ಕೆ. ಇದಾಗಿತ್ತು ಈ ಒಂದು ಪೊಲಿಟಿಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಸಮನ್ವಯ ಸಮಿತಿ ಸಭೆ ಏನಾಗ್ಬೋದು, ಮುಂದಿನ ರೂಪುರೇಷೆ ಹೇಗಿರುತ್ತೆ, ಮುಂದಿನ ಹೋರಾಟ ಹೇಗಿರುತ್ತೆ, JDS BJP ಎಷ್ಟು ಮಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಸಕ್ಸಸ್ ಆಗ್ಬೋದು ಅಂತ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.